ನೋಡಿ ಕ್ವಶನ್ನು ನೆಕ್ಸ್ಟು. ಇಫ್ z ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ವೈ, ಶೋ ದಟ್ ಡೋ ಸ್ಕ್ವೇರ್ z ಬೈ ಡೋ ಎಕ್ಸ್ ಡೋ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು z ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ವೈ ಅಂತ ಬರ್ಕೊಳ್ಳಿ. ಇದು ನೋಡಿ, ಡೋ ಸ್ಕ್ವೇರ್ z ಬೈ ಡೋ ಎಕ್ಸ್ ಡೋ ವೈ ಸ್ಕ್ವೇರ್ ಅಂದರೆ ಡೋ z ಬೈ ಡೋ ವೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಬೇಕಂದ್ರೆ ಡೋ ಬೈ ಡೋ ಎಕ್ಸ್ ಆಫ್ ಡೋ z ಬೈ ಡೋ ವೈ ಅಂತ ಅರ್ಥ. ಇದರರ್ಥ ಡೋ ಬೈ ಡೋ ಎಕ್ಸ್ ಆಫ್ ಡೋ z ಬೈ ಡೋ ವೈ ಅಂತ ಅರ್ಥ. ಡೋ ಸ್ಕ್ವೇರ್ z ಬೈ ಡೋ ಎಕ್ಸ್ ಡೋ z ಡೋ ವೈ ಅಂತ. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಮಾಡಬೇಕು. ಡೋ z ಬೈ ಡೋ ವೈ ಮಾಡಿದಾಗ ನೋಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ನೋಡಿ, ಟ್ಯಾನ್ ಇನ್ವರ್ಸ್ ವೈ ಅಂದರೆ ಡಿಫ್ರೆನ್ಷಿಯೇಷನ್ನು 1/1 ಪ್ಲಸ್ ವೈ ಬೈ ಎಕ್ಸ್ ಹೋಲ್ ಸ್ಕ್ವೇರ್. ಇದು ವೈ ಅಂದ್ಕೊಳ್ಳಿ, 1/1 ಪ್ಲಸ್ ವೈ ಸ್ಕ್ವೇರ್. ಆಮೇಲೆ ಈ ವೈ ಅನ್ಕೋತಿರಲ್ಲ, ಇದನ್ನ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು 1/x ಇಂಟು ವೈ ಇದ್ದಂಗೆ 1/x ಹಂಗೆ ಇಟ್ಕೊಂಡು ವೈಗೆ ಡಿಫ್ರೆನ್ಷಿಯೇಷನ್ 1. ಇದು ನೋಡಿ, ಈ ವಿತ್ ರೆಸ್ಪೆಕ್ಟ್ ಟು ವೈ ಈ ಥರ ಮಾಡಿ ಎಕ್ಸ್ ಸ್ಕ್ವೇರ್ ಇಟ್ಕೊಂಡು ಇದಕ್ಕೆ 1/1 ಪ್ಲಸ್ ವೈ ಬೈ ಎಕ್ಸ್ ಹೋಲ್ ಸ್ಕ್ವೇರ್, ಆಮೇಲೆ 1/x ಇಂಟು 1. ಆಮೇಲೆ ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ, ಪ್ರಾಡಕ್ಟ್ ಯು ವಿ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಏನು ಮಾಡಿ, ವೈ ಸ್ಕ್ವೇರ್ ಇಟ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಆಫ್ ವೈ ಎಕ್ಸ್ ಬೈ ವೈಗೆ ಡಿಫ್ರೆನ್ಷಿಯೇಷನ್ ಬಂತು. ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದು 1/1 ಪ್ಲಸ್ ಎಕ್ಸ್ ಬೈ ವೈ ಹೋಲ್ ಸ್ಕ್ವೇರ್ ಇಂಟು, ಆಮೇಲೆ ಇಲ್ಲಿ ಎಕ್ಸ್ ಹಂಗೆ ಇಟ್ಕೊಳ್ಳಿ, 1/yಗೆ ಮೈನಸ್ 1/y ಸ್ಕ್ವೇರ್. ಈ ಥರ ಮಾಡಬೇಕಂದ್ರೆ ಎಕ್ಸ್ ಇಟ್ಕೊಂಡು 1/yಗೆ ಮೈನಸ್ 1/y ಸ್ಕ್ವೇರ್ ಪ್ಲಸ್, ಆಮೇಲೆ ಇದನ್ನ ಇಟ್ಕೋಬೇಕು. ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ವೈ ಇಟ್ಕೋಬೇಕು. ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2y. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಡೋ z ಬೈ ಡೋ ವೈ ಈಸ್ ಈಕ್ವಲ್ ಟು, ಈಗ ನೋಡಿ, ಇದು ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಇಂಟು, ಇದನ್ನ ಎಲ್ ಸಿ ಎಮ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್. ಆಮೇಲೆ ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ನೋಡಿ, ಈ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಎಕ್ಸ್ ಬೈ, ಇದನ್ನ ಎಲ್ ಸಿ ಎಮ್ನ ಬರ್ಕೊಳ್ಳಿ, ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಬರುತ್ತೆ. ಈಗ ಇದು ಮೈನಸ್ ಇಂಟು ಪ್ಲಸ್ ಮೈನಸ್ 2y ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ವೈ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಈಗ ನೋಡಿ, ಡೋ z ಬೈ ಡೋ ವೈ ಈಸ್ ಈಕ್ವಲ್ ಟು ನೋಡಿ, ಎಕ್ಸ್ ಕ್ಯಾನ್ಸಲ್ ಆದರೆ ಇದು ಎಕ್ಸು ಮೇಲ್ಗಡೆ ಮಲ್ಟಿಪ್ಲೈ ಆಗುತ್ತೆ, ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೋಡಿ, ಇದು ವೈ ಸ್ಕ್ವೇರ್ ಈ ಕಡೆ ಮೇಲ್ಗಡೆ ಹೋಗುತ್ತೆ, ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 2y ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ವೈ. ನೋಡಿ, ಇದು ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಡೋ z ಬೈ ಡೋ ವೈ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಉಳಿಯುತ್ತೆ, ಆಮೇಲೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ, ಮೈನಸ್ 2y ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ವೈ. ಈಗ ನೋಡಿ, ಇಲ್ಲಿ ಎಕ್ಸ್ನ ಕಾಮನ್ ತಗೊಳ್ಳಿ. ಡೋ z ಬೈ ಡೋ ವೈ ಈಸ್ ಈಕ್ವಲ್ ಟು, ಎಕ್ಸ್ನ ಕಾಮನ್ ತೊಗೊಂಡ್ರೆ ಉಳಿಯೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ನೋಡಿ, ಎಕ್ಸ್ನ ಕಾಮನ್ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2y ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ವೈ. ಈಗ
ಇದು ಕ್ಯಾನ್ಸಲ್ ಆದರೆ ಡೋ ಝೆಡ್ ಬೈ ಡೋ ವೈ ಏನಾಗುತ್ತೆ, ಎಕ್ಸ್ ಮೈನಸ್ 2y ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ವೈ ಬರುತ್ತೆ. ಈಗ ವಿತ್ ಡೋ ಝೆಡ್ ಬೈ ಡೋ ವೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಬೇಕು. ಅಂದರೆ ಡೋ ಬೈ ಡೋ ಎಕ್ಸ್ ಡೋ ಝೆಡ್ ಬೈ ಡೋ ವೈ ಅಂದರೆ ಈಗ ನೋಡಿ, ಇಲ್ಲಿ ಎಕ್ಸ್ಗೆ ಡಿಫರೆನ್ಷಿಯೇಷನ್ 1, ಇಲ್ಲಿ 2y ಕಾನ್ಸ್ಟೆಂಟು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಡಿಫರೆನ್ಷಿಯೇಷನ್ ಏನು 1/1 + x² 1/1 + x/y ಹೋಲ್ ಸ್ಕ್ವೇರ್ ಇಂಟು 1/y ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ ಡಿಫರೆನ್ಷಿಯೇಷನ್ 1. ಏನಾಗುತ್ತೆ ಅಂದರೆ ಇದು ಡೋ ಸ್ಕ್ವೇರ್ ಝೆಡ್ ಬೈ ಡೋ ಎಕ್ಸ್ ಡೋ ವೈ ಈಸ್ ಈಕ್ವಲ್ ಟು 1 ಮೈನಸ್, ಇಲ್ಲಿ ನೋಡಿ ಈ ವೈ ಕ್ಯಾನ್ಸಲ್ ಆಗುತ್ತೆ, 2 ಇದನ್ನ ಎಲ್ ಸಿ ಎಮ್ ಮಾಡಿದ್ರೆ y² + x² ಡಿವೈಡೆಡ್ ಬೈ y² ಬರುತ್ತೆ. ಆಮೇಲೆ ಇದು ರೆಸಿಪ್ರೊಕಲ್ ತೊಗೊಳ್ಳಿ, ಏನಾಗುತ್ತೆ ಡೋ ಸ್ಕ್ವೇರ್ ಝೆಡ್ ಬೈ ಡೋ ಎಕ್ಸ್ ಡೋ ವೈ ಈಸ್ ಈಕ್ವಲ್ ಟು 1 ಮೈನಸ್ 2y² ಬೈ y² ಪ್ಲಸ್ x². ಈಗ ನೋಡಿ, ಇದು ಎಲ್ ಸಿ ಎಮ್ ಮಾಡಿ, ಏನೈತಿದು ಡೋ ಸ್ಕ್ವೇರ್ ಝೆಡ್ ಬೈ ಡೋ ಎಕ್ಸ್ ಡೋ ವೈ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಮಾಡಿದಾಗ y² + x² ಮೈನಸ್ 2y² ಡಿವೈಡೆಡ್ ಬೈ y² + x². ಈಗ ನೋಡಿ, ಮೈನಸ್ 2y² y² ಹೋದರೆ x² ಮೈನಸ್ y² ಆಗುತ್ತೆ, x² ಮೈನಸ್ y² ಡಿವೈಡೆಡ್ ಬೈ y² + x² ರಿಟರ್ನ್ ಆಸ್ x² + y². ನೋಡಿ, ಪ್ರೂವ್ ಆಯ್ತಲ್ವಾ? ಈ ಥರ ಮಾಡಬೇಕು. ಈಗ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ ನೋಡಿ. z ಈಸ್ ಈಕ್ವಲ್ ಟು x² ಇಂಟು ಟ್ಯಾನ್ ಇನ್ವರ್ಸ್ y ಬೈ ಎಕ್ಸ್ ಮೈನಸ್ y² ಟ್ಯಾನ್ ಎಕ್ಸ್ ಬೈ ವೈ ಅಂತ ಕೇಳಿದ್ರೆ, ಫಸ್ಟು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಡೋ ಝೆಡ್ ಬೈ ಡೋ ವೈ ಈಸ್ ಈಕ್ವಲ್ ಟು x², ಇದಕ್ಕೆ 1/1 + x², ಆಮೇಲೆ 1/x ಇಂಟು ವೈಗೇನು 1 ಮೈನಸ್ ಇದಕ್ಕೆ ಪ್ರಾಡಕ್ಟ್ y² ಇಟ್ಕೊಳ್ಳಿ, ಇದಕ್ಕೆ 1/1 + x/y ಹೋಲ್ ಸ್ಕ್ವೇರ್, x ಇಂಟು 1/yಗೆ ಮೈನಸ್ 1/y² ಪ್ಲಸ್ ಟ್ಯಾನ್ ಇನ್ವರ್ಸ್ x/y ಇಟ್ಕೊಳ್ಳಿ, y²ಗೆ 2y. ಆಮೇಲೆ ಏನಾಗುತ್ತೆ x² ಬೈ ಎಕ್ಸ್ ಇಂಟು ಇದನ್ನ ಎಲ್ ಸಿ ಎಮ್ ಮಾಡ್ಕೊಳ್ಳಿ, x² + y² ಬೈ x², ಇದು ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಈ y² ಕ್ಯಾನ್ಸಲ್, x ಬೈ y² + x² ಬೈ y² ಮೈನಸ್ 2y ಟ್ಯಾನ್ ಇನ್ವರ್ಸ್ x/y. ಡೋ ಝೆಡ್ ಬೈ ಡೋ ವೈ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಎಕ್ಸು x² ಎಕ್ಸ್ ಕ್ಯಾನ್ಸಲ್, ಎಕ್ಸ್ ಉಳಿಯುತ್ತೆ, ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ x³ ಬೈ x² + y² ಆಗುತ್ತೆ. ಇಲ್ಲಿ ಈ y² ಆ ಕಡೆ ಕಳಿಸ್ಕೊಡಿ, ಇದು ಹಂಗೆ ಇರಲಿ. ಇದು ಡಿನಾಮಿನೇಟರ್ ಸೇಮ್ ಇರೋದರಿಂದ ಎಲ್ ಸಿ ಎಮ್ ತೊಗೊಳ್ಳಿ, x³ + xy² ಮೈನಸ್ 2y ಟ್ಯಾನ್ ಇನ್ವರ್ಸ್ x/y ಆಗುತ್ತೆ. ಎಕ್ಸ್ನ ಕಾಮನ್ ತೊಗೊಳ್ಳಿ, x² + y² ಕ್ಯಾನ್ಸಲ್ ಆದರೆ ಇದು x ಮೈನಸ್ 2y ಟ್ಯಾನ್ ಇನ್ವರ್ಸ್ x/y ಆಗುತ್ತೆ. ಈಗ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಡೋ ಬೈ ಡೋ ಎಕ್ಸ್ ಆಫ್ ಡೋ ಝೆಡ್ ಬೈ ಡೋ ವೈ ಈಸ್ ಈಕ್ವಲ್ ಟು ಎಕ್ಸ್ಗೆ 1 ಮೈನಸ್ 2y ಟ್ಯಾನ್ ಇನ್ವರ್ಸ್ x/yಗೆ 1 + x/y ಹೋಲ್ ಸ್ಕ್ವೇರ್ ಇಂಟು 1/y ಇಂಟು 1